ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೋದ್. ಈ ಒಂದು ವಿಡಿಯೋದಲ್ಲಿ 5 ಸಿಂಪಲ್ ಟಿಪ್ಸ್ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಯಾವುದು ಆ ಟಿಪ್ಸ್ ಬನ್ನಿ ನೋಡೋಣ. ಟಿಪ್ ನಂಬರ್ 1, ಯೂಸ್ ಅ ನೈಸ್ ಪೆನ್. ಒಳ್ಳೆಯ ಪೆನ್ನನ್ನು ಯೂಸ್ ಮಾಡಿ. ಹೌದು ಫ್ರೆಂಡ್ಸ್, ಮೊದಲನೆಯದಾಗಿ ನಿಮ್ಮ ಬರವಣಿಗೆಗೆ ಹೋಲುವ, ನಿಮಗೆ ಆರಾಮವಾಗಿ ಬರೆಯಲು ಅಥವಾ ನಿಮಗೆ ಕಂಫರ್ಟ್ ಅನ್ನು ಕೊಡುವ ಪೆನ್ನನ್ನು ಬಳಸಿ. ಅದು 5 ರೂಪಾಯಿದೋ, 10 ರೂಪಾಯಿದೋ, 100 ರೂಪಾಯಿದೋ ಅಥವಾ 1000 ರೂಪಾಯಿದೋ, ಅದು ನಿಮಗೆ ಬಿಟ್ಟದ್ದು. ಒಳ್ಳೆಯ ಪೆನ್ನಿಂದ ಮಾತ್ರ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಉತ್ಪಾದನೆಯಾಗಲು ಸಾಧ್ಯವಾಗಿರುತ್ತದೆ. ಟಿಪ್ ನಂಬರ್ 2, ಸಫಿಷಿಯಂಟ್ ಗ್ಯಾಪ್ಸ್. ಹೌದು ಸ್ನೇಹಿತರೆ, ಯಾವಾಗಲೂ ಬರೆಯುವಾಗ ಲೆಟರ್ ಸ್ಪೇಸಿಂಗ್ ಹಾಗೂ ವರ್ಡ್ ಸ್ಪೇಸಿಂಗ್ ಅಂದರೆ ಅಕ್ಷರದ ಮಧ್ಯದ ಜಾಗ ಹಾಗೂ ಶಬ್ದಗಳ ಮಧ್ಯದ ಜಾಗವನ್ನು ಸಮವಾಗಿ ಬಿಡಬೇಕಾಗುತ್ತದೆ. ಇದರಿಂದ ನೀವು ಬರೆದಿದ್ದು ಚಂದವಾಗಿ ಹಾಗೂ ಕ್ಲಿಯರ್ ಆಗಿ ಗೋಚರವಾಗುತ್ತದೆ. ಸೊ ಟಿಪ್ ನಂಬರ್ 3 ಏನು ಹೇಳುತ್ತೆ ಅಂದರೆ, ಹೋಲ್ಡ್ ಪೆನ್ ಪ್ರಾಪರ್ಲಿ ಆ್ಯಂಡ್ ಪ್ರಾಪರ್ ಸಿಟ್ಟಿಂಗ್ ಪೋಸ್ಚರ್. ಪೆನ್ ಹಿಡಿಯುವ ಶೈಲಿ ಮತ್ತು ಸಿಟ್ಟಿಂಗ್ ಪೋಸ್ಚರ್ನ ಸರಿಯಾದ ಕ್ರಮವನ್ನು ಅಭ್ಯಾಸ ಮಾಡಿಕೊಳ್ಳಿ. ಪೆನ್ ಅನ್ನು ನಿಮ್ಮ ಥಂಬ್ ಫಿಂಗರ್, ಇಂಡೆಕ್ಸ್ ಫಿಂಗರ್ ಹಾಗೂ ಮಿಡಲ್ ಫಿಂಗರ್ ಅನ್ನು ಬಳಸಿ ಹಿಡಿಯಿರಿ. ಹಾಗೆಯೇ ಬರೆಯುವಾಗ ಸ್ಟ್ರೈಟ್ ಪೋಸ್ಚರ್ನಲ್ಲಿ ಹಾಗೂ ರಿಲ್ಯಾಕ್ಸ್ಡ್ ಪೋಸ್ಚರ್ನಲ್ಲಿ ಕುಳಿತುಕೊಂಡು ಬರೆಯುವುದರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾವಾಗಲೂ ನೀವು ಬರೆಯಲು ಕುಳಿತುಕೊಳ್ಳುವಾಗ ಸೂಕ್ತವಾದ ಪ್ರದೇಶವನ್ನು ಆರಿಸಿಕೊಳ್ಳಿ ಅಥವಾ ಸೂಕ್ತವಾದ ಟೇಬಲ್ ಅನ್ನು ಆರಿಸಿಕೊಳ್ಳಿ. ಡೊಂಕು ಹಾಗೂ ವಾರೆ ಸ್ಥಳಗಳಲ್ಲಿ ನೀವು ಕುಳಿತು ಬರೆದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸಹ ಡೊಂಕಿನಂತಾಗುತ್ತದೆ. ಟಿಪ್ ನಂಬರ್ 4, ಸ್ಟಾರ್ಟ್ ವಿತ್ ಡ್ರಿಲ್ಸ್. ಯಾವಾಗಲೂ ನೀವು ಬರೆಯಲು ಪ್ರಾರಂಭಿಸುವ ಮೊದಲು ಡ್ರಿಲ್ಸ್ನೊಂದಿಗೆ ಪ್ರಾರಂಭಿಸಿ. 4 ಸುತ್ತು ಡ್ರಿಲ್ಸ್ ಅನ್ನು ರಫ್ ಮೇಜ್ನಲ್ಲಿ ಗೀಚಿ ನೀವು ಬರೆಯಲು ಸ್ಟಾರ್ಟ್ ಮಾಡಿದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚಂದವಾಗಿ ಬರುತ್ತದೆ. ಡ್ರಿಲ್ಸ್ ಅನ್ನು ಹ್ಯಾಂಡ್ ರೈಟಿಂಗ್ನ ವಾರ್ಮ್ ಅಪ್ ಎಂದು ಹೇಳಬಹುದು. ಸೊ ಟಿಪ್ ನಂಬರ್ 5, ಫೋಕಸ್. ಸೊ ನೀವು ಬರೆಯುವ ಮೊದಲು ಯಾವಾಗಲೂ ನೀವು ಬರೆಯುವತ್ತ ಗಮನವನ್ನು ಹರಿಸಬೇಕಾಗುತ್ತದೆ. ಯಾವಾಗಲೂ ಬರೆಯುವಾಗ ಬರೆಯುವತ್ತ ಸಂಪೂರ್ಣ ಗಮನ ಇರಲಿ. ಹಾಡು ಕೇಳುತ್ತಾ ಅಥವಾ ಟಿವಿ ನೋಡುತ್ತಾ ಬರೆದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅತ್ಯಂತ ಗಲೀಜಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಕಂಟೆಂಟ್ ಬೇಸ್ಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.